Okay, next topic, difference between predicates and quantifiers. Okay, what is the difference between predicates and quantifiers? ಅದಕ್ಕೆ ಡಿಫ್ರೆನ್ಸ್ ಏನು ಪ್ರೆಡಿಕೇಟ್ಸ್ಗೆ ಮತ್ತು ಕ್ವಾಂಟಿಫೈರ್ಸ್ಗೆ? ಸೊ ನೋಡಿ, ಇಲ್ಲಿ ನಾವು ಟೇಬಲ್ ಮಾಡಿದ್ದೀನಿ ನೋಡಿ. ಓಕೆ, ಆಸ್ಪೆಕ್ಟ್ ಅಂದರೆ ಆಸ್ಪೆಕ್ಟಲ್ಲಿ ಏನು ಬರುತ್ತೆ? ಡೆಫಿನೇಷನ್ನು, ಪರ್ಪಸ್ಸು, ಎಕ್ಸಾಂಪಲ್, ಅಪ್ಲಿಕೇಶನ್ನು, ಯೂಸೇಜ್ ಮತ್ತು ಎಕ್ಸ್ಪ್ರೆಷನ್ಸ್ ತೊಗೊಂಡಿದ್ದೀನಿ. ಮತ್ತು ಪ್ರೆಡಿಕೇಟ್ಸ್ದು ಮತ್ತು ಕ್ವಾಂಟಿಫೈರ್ಸ್ದು ಡಿಫ್ರೆನ್ಸು. ಓಕೆ, ಫಸ್ಟ್ ಆಸ್ಪೆಕ್ಟ್ ನೋಡಿ. ಫಸ್ಟ್ದು ಡೆಫಿನೇಷನ್ ಏನಪ್ಪ? ಡೆಫಿನೇಷನ್ನು, ಪ್ರೆಡಿಕೇಟ್ ಡೆಫಿನೇಷನ್ ಏನು ಮತ್ತು ಕ್ವಾಂಟಿಫೈರ್ ಡೆಫಿನೇಷನ್ ಏನು ಡಿಫ್ರೆನ್ಸು? ಓಕೆ, ಡೆಫಿನೇಷನ್ ಫಸ್ಟ್ ಏನು? ಅ ಸ್ಟೇಟ್ಮೆಂಟ್ ಕಂಟೈನಿಂಗ್ ಅ ವೇರಿಯಬಲ್. ಪ್ರೆಡಿಕೇಟ್ಸ್ ಅಂದರೆ ಏನು? ಆ ಸ್ಟೇಟ್ಮೆಂಟ್ ಕಂಟೈನಿಂಗ್ ಅ ವೇರಿಯಬಲ್ಸ್ ಎಕ್ಸ್, ವೈ, ಜೆಡ್ ಯಾವುದಾದ್ರೂ ಆಗಿರ್ಬೋದು. ಆ ಸ್ಟೇಟ್ಮೆಂಟ್ ಕಂಟೈನಿಂಗ್ ವೇರಿಯಬಲ್ ಈಸ್ ಕಾಲ್ಡ್ ಪ್ರೆಡಿಕೇಟ್. ಮತ್ತು ಹಂಗಂದರೆ ಕ್ವಾಂಟಿಫೈರ್ಸ್ ಅಂದರೆ ಏನು? ಕ್ವಾಂಟಿಫೈರ್ಸ್ ಅಂದರೆ ಅ ಸಿಂಬಲ್ ಇಂಡಿಕೇಟಿಂಗ್ ದ ಸ್ಕೋಪ್ ಆಫ್ ದಿ ಪ್ರೆಡಿಕೇಟ್. ಯಾವ ಸಿಂಬಲ್ ಯೂಸ್ ಮಾಡ್ತೀವಲ್ಲ, ಯಾವುದು ಕ್ವಾಂಟಿಫೈರ್? ಫಾರ್ ಆಲ್ ಆದರೂ ಆಗಿರ್ಬೋದು, ದೇರ್ ಎಕ್ಸಿಸ್ಟ್ ಆಸ್ ಫಾರ್ ಸಮ್ ಅಂತ ಆದರೂ ಆಗಿರ್ಬೋದು. ಅಥವಾ ಎಲ್ಲದಕ್ಕೂ ಅಪ್ಲೈ ಮಾಡೋದು, ಅಥವಾ ಸಮ್ ವ್ಯಾಲ್ಯೂಸ್ಗೆ ನಾವು ಅಪ್ಲೈ ಮಾಡ್ಬೋದು. ಸೊ ಕ್ವಾಂಟಿಟಿನ ಯಾವುದು ಕ್ವಾಂಟಿಟಿಗೆ ಮೆಜರ್ ಮಾಡುತ್ತೆ? ಸೊ ಪ್ರೆಡಿಕೇಟ್ ಕ್ವಾಂಟಿಟಿನ ಇದು ಮೆಜರ್ ಮಾಡುತ್ತಲ್ಲ, ಸೊ ಅದಕ್ಕೆ ಕ್ವಾಂಟಿಫೈರ್ಸ್ ಅಂತೀವಿ. ಅದಕ್ಕೆ ನಾವು ಸಿಂಬಲ್ ಯೂಸ್ ಮಾಡ್ತೀವಲ್ಲ, ಸೊ ಆ ಸಿಂಬಲ್ ಇಂಡಿಕೇಟಿಂಗ್ ದ ಸ್ಕೋಪ್ ಆಫ್ ದಿ ಪ್ರೆಡಿಕೇಟ್. ಈ ಪ್ರೆಡಿಕೇಟ್ದು ಕ್ವಾಂಟಿಟಿನ ರೆಫರ್ ಮಾಡೋಕ್ಕೆ ನಾವು ಸಿಂಬಲ್ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ನಾವು ಕ್ವಾಂಟಿಫೈರ್ ಅಂತ ಕರಿತೀವಿ. ಓಕೆ, ಸೊ ಸ್ಟೇಟ್ಮೆಂಟ್ ಡೆಫಿನೇಷನ್ ಏನು? ಪ್ರೆಡಿಕೇಟ್ ಅಂದರೆ ಸ್ಟೇಟ್ಮೆಂಟ್ ಕಂಟೈನಿಂಗ್ ಎ ವೇರಿಯಬಲ್ಸ್. ಕ್ವಾಂಟಿಫೈರ್ ಅಂದರೆ ಅ ಸಿಂಬಲ್ ಇಂಡಿಕೇಟಿಂಗ್ ದ ಸ್ಕೋಪ್ ಆಫ್ ದಿ ಪ್ರೆಡಿಕೇಟ್. ಇದರದ್ದೇನು? ಇದು ಫಾರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತಾ ಅಥವಾ ಸಮ್ ವ್ಯಾಲ್ಯೂಸ್ಗೆ ಅಪ್ಲೈ ಆಗುತ್ತಾ ಅಂತ ಅದನ್ನ ಹೇಳೋದು ಯಾವುದು? ಕ್ವಾಂಟಿಫೈರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನು? ಪರ್ಪಸ್. ಯಾಕೆ ಯೂಸ್ ಮಾಡಿ? ಪರ್ಪಸ್ ಏನು? ಪ್ರೆಡಿಕೇಟ್ ಪರ್ಪಸ್ ಏನು? ಡಿಸ್ಕ್ರೈಬ್ಸ್ ಎ ಪ್ರಾಪರ್ಟಿ ಆರ್ ರಿಲೇಷನ್. ಅಂದರೆ ಇದು ಪ್ರೆಡಿಕೇಟ್ ಏನು ಹೇಳುತ್ತೆ? ಯಾವುದಾದ್ರೂ ಒಂದು ಇದ್ರದ್ದು ಸೆಂಟೆನ್ಸ್ ಅಥವಾ ಯಾವುದಾದ್ರೂ ಒಂದು ಗಿವನ್ ಪ್ರಾಬ್ಲಮ್ದು ಪ್ರಾಪರ್ಟಿ ಅಥವಾ ರಿಲೇಷನ್ ಹೇಳುತ್ತೆ. ಏನು? ಪ್ರೆಡಿಕೇಟ್. ಬಟ್ ಕ್ವಾಂಟಿಫೈರ್ ಏನು ಹೇಳುತ್ತೆ? ಇಟ್ ಸ್ಪೆಸಿಫೈಸ್ ದ ಎಕ್ಸ್ಟೆಂಟ್ ಟು ವಿಚ್ ದ ಪ್ರೆಡಿಕೇಟ್ ಇಸ್ ಟ್ರೂ. ಹೌದಾ? ಅದು ಪ್ರೆಡಿಕೇಟ್ದು ಪ್ರಾಪರ್ಟಿ ಅಥವಾ ರಿಲೇಷನ್ ಹೇಳುತ್ತಲ್ಲ, ಅದು ಟ್ರೂ ಇದೆನಾ ಅಥವಾ ಫಾಲ್ಸ್ ಇದೆನಾ ಅಂತ ಹೇಳೋದು. ಅದು ಟ್ರೂ ಅಥವಾ ಫಾಲ್ಸ್ ಇದೆ ಅಂತ ಹೇಳೋದು ಯಾವುದು? ದಟ್ ಈಸ್ ಕ್ವಾಂಟಿಫೈರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಪ್ರೆಡಿಕೇಟ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ ಪಿ ಆಫ್ ಎಕ್ಸ್. ನಾವು ಪ್ರೆಡಿಕೇಟ್ಸ್ ಅಂದರೆ ಯೂಶಲಿ ಪಿ ಆಫ್ ಎಕ್ಸ್ ಅಂತ. ಪ್ರೆಡಿಕೇಟ್ ಅಂದರೆ ಸ್ಟಾರ್ಟಿಂಗ್ ವರ್ಡ್ ಪಿ ಅಲ್ಲ, ಸೊ ಪಿ ಇಂದ ತೊಗೊಂಡಿರ್ತೀವಿ ಆಲ್ಮೋಸ್ಟ್. ಬಟ್ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ಸ್ ಅದು ಬೇರೆ ಬೇರೆನೂ ಇರುತ್ತೆ. ಪಿ ಆಫ್ ಎಕ್ಸ್, ಎನ್ ಆಫ್ ಎಕ್ಸ್, ಅದು ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಲ್ಲ ಅದ್ರ ಮೇಲೆ ನಾವು ಪ್ರೆಡಿಕೇಟ್ ನಾವು ಫಾರ್ಮ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್. ಪ್ರೆಡಿಕೇಟ್ಗೆ ಪಿ ಆಫ್ ಎಕ್ಸ್, ಎಕ್ಸ್ ಈಸ್ ಎನ್ ಈವನ್ ನಂಬರ್. ಓಕೆ, ಪಿ ಆಫ್ ಎಕ್ಸ್, ಎಕ್ಸ್ ಈಸ್ ಎನ್ ಈವನ್ ನಂಬರ್. ಸೊ ಎಕ್ಸ್ ಇದೆ ಅಲ್ಲ, ಎಕ್ಸ್ ಈಸ್ ಎ ವೇರಿಯಬಲ್. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ವೇರಿಯಬಲ್